ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ನಾನು ಸುಲಭವಾಗಿ ಮಾಡುವಂತಹ ಪಿಂಕ್ ಮೊಸರು ಬಜ್ಜಿಯನ್ನು ತೋರಿಸ್ತಾ ಇದ್ದೇನೆ. ಆರೋಗ್ಯಕರವಾಗಿರುವ ಈ ಮೊಸರು ಬಜ್ಜಿ ಅನ್ನೋದೊಂದಿಗೆ ತುಂಬಾನೇ ರುಚಿಯಾಗಿರುತ್ತೆ. ಸೊಪ್ಪು ತಿನ್ನದೇ ಇರುವಂತಹ ಮಕ್ಕಳಿಗೆ ಸೊಪ್ಪು ತಿನ್ನಿಸುವ ಉಪಾಯ ಕೂಡ ಈ ರೆಸಿಪಿಯಲ್ಲಿದೆ. ಮಿಸ್ ಮಾಡಬೇಡಿ, ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೆಂಪು ಹರಿವೆ ಸೊಪ್ಪು ಅಂದಾಜು 2 ಕಪ್ನಷ್ಟು ತಗೊಂಡಿದ್ದೇನೆ. ಪಾತ್ರೆಗೆ ವರ್ಗಾಯಿಸಿಕೊಂಡು ಚಿಕ್ಕದಾಗಿರುವ ಒಂದು ಬೀಟ್ರೂಟ್ ಅನ್ನು ತುರಿದು ಸಹ ಸೇರಿಸ್ತಾ ಇದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಬೇಯೋದಕ್ಕೆ ಅವಶ್ಯಕತೆ ಇರುವ ನೀರು ನಾನಿಲ್ಲಿ ಅರ್ಧ ಕಪ್ನಷ್ಟು ಸೇರಿಸ್ಕೊಂಡೆ. ಇನ್ನು ಒಲೆ ಮೇಲೆ ಇಟ್ಟು ಸೊಪ್ಪು ಹಾಗೂ ಬೀಟ್ರೂಟ್ ಅನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. 4 ರಿಂದ 5 ನಿಮಿಷದಲ್ಲಿ ಚೆನ್ನಾಗಿ ಬೆಂದು ಸಿಗತ್ತೆ. ಬೇಯೋದಕ್ಕೆ ಹಾಕಿರುವ ನೀರು ಪೂರ್ತಿಯಾಗಿ ಇಂಗಿದೆ. ನೀರಿನಂಶ ಇದ್ರೆ ಫುಲ್ ಫ್ಲೇಮ್ ಮಾಡಿ ನೀರನ್ನು ಇಂಗಿಸಿ ಬಿಸಿ ಆರೋದಕ್ಕೆ ಬಿಡಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಗಟ್ಟಿ ತಾಜಾ ಮೊಸರು ತಗೊಂಡಿದ್ದೇನೆ. ಸೌಟಿನಿಂದಲೇ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟುಗಳನ್ನು ಈ ರೀತಿಯಲ್ಲಿ ಬೀಟ್ ಮಾಡಿ ಮೊಸರು ಗಟ್ಟಿಯಾಗಿರುವಷ್ಟು ಮೊಸರು ಬಜ್ಜಿಯ ರುಚಿಯೂ ಸಹ ಚೆನ್ನಾಗಿ ಬರುತ್ತೆ. ಕಡೆದ ಮೊಸರನ್ನು ತಣಿದ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮಗೆ ಈ ಹದ ಸರಿ ಇದೆ, ಬೇಕಿದ್ರೆ ಇನ್ನೂ 1/4 ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ಬೋದು, ಹಿಡಿಸತ್ತೆ. ಕೊನೆಯದಾಗಿ ಒಗ್ಗರಣೆಗೆ 1 ಚಮಚ ಎಣ್ಣೆ, 1/4 ಚಮಚ ಸಾಸಿವೆ, 1 ಮುರಿದ ಒಣಮೆಣಸು ಹಾಕಿ ಒಗ್ಗರಣೆ ಚಟಪಟ ಅನ್ನುವಾಗ 2 ಕತ್ತರಿಸಿದ ಹಸಿಮೆಣಸಿನಕಾಯಿಯನ್ನು ಹಾಕಿ. ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು, ಅದಿಲ್ದಿದ್ರೆ ಸೊಪ್ಪು ತರಕಾರಿ ಬೇಯಿಸುವಾಗಲೇ ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೋಬಹುದು. 1 ದಂಟು ಕರಿಬೇವು ಹಾಕಿ ಚಿಟಿಕೆ ಇಂಗನ್ನು ಸೇರಿಸಿಕೊಂಡು ಒಗ್ಗರಣೆಯನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ ತಯಾರಿಸಿರುವ ಮೊಸರು ಬಜ್ಜಿಗೆ ಒಗ್ಗರಣೆಯನ್ನು ಹಾಕಿದ್ರೆ ಆರೋಗ್ಯಕರ ಹಾಗೂ ಕಲರ್ಫುಲ್ ಆಗಿರುವ ಪಿಂಕ್ ಮೊಸರು ಬಜ್ಜಿ ರೆಡಿ ಆಗತ್ತೆ. ಸೊಪ್ಪು ಹಾಗೂ ಬೀಟ್ರೂಟ್ ಎರಡನ್ನೂ ಬಳಸಿದ್ರಿಂದ ಸೊಪ್ಪಿನ ಫ್ಲೇವರ್ ಹಾಗೂ ರುಚಿ ಅಷ್ಟೊಂದು ಹೈಲೈಟ್ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಇಷ್ಟ ಆಗತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.